ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವ ವಿಷಯ ಅಥವಾ ಚರ್ಚಿಸುತ್ತಿರುವ ವಿಷಯ ಏನು ಅಂದರೆ 2025-26ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂದರೆ ಇವತ್ತು 2025-26ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ. ಇದನ್ನು ನೋಡುವುದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಥವಾ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಇನ್ಸ್ಪಿರೇಷನನ್ನು ನೀಡುತ್ತೆ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ, ಇನ್ನು ಜವಾಹರ್ ನವೋದಯ ವಿದ್ಯಾಲಯ ಪರೀಕ್ಷೆಯು ಜನವರಿ 18, 2025ರಂದು ಪೂರ್ಣಗೊಂಡಿತ್ತು. ಇನ್ನೇನು ಇದೇ ವಾರ ರಿಸಲ್ಟ್ ಬಿಡುಗಡೆ ಆಗುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೆ. ಈಗ ರಿಸಲ್ಟ್ ಬಿಡುಗಡೆಯಾಗಿದೆ. ಹೌದು, ಈ ಪ್ರವೇಶ ಪರೀಕ್ಷೆಯು ಫಲಿತಾಂಶ ಇಂದು ದಿನಾಂಕ 25ನೇ ಮಾರ್ಚ್ 2025ರಂದು ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆಗೊಳಿಸಿರುತ್ತಾರೆ. ಮೊದಲಿಗೆ ತಾವು ಈ ಪರೀಕ್ಷಾ ಫಲಿತಾಂಶವನ್ನು ವೀಕ್ಷಿಸುವುದು ಹೇಗೆ ಅನ್ನುವುದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲು ತಾವು ತಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಗೂಗಲ್ನಲ್ಲಿ ಜವಾಹರ್ ನವೋದಯ ವಿದ್ಯಾಲಯ 2025-26 ರಿಸಲ್ಟ್ಸ್ ಅಂತ ಟೈಪ್ ಮಾಡಿ ಅಥವಾ ವಾಯ್ಸ್ ಮೆಸೇಜನ್ನಾದರೂ ಹೇಳಿ. ತಕ್ಷಣವೇ ಅಲ್ಲಿ ಏನಾಗುತ್ತೆ ಅಂದರೆ ಮಾಹಿತಿ ಬರುತ್ತೆ. ಅಲ್ಲಿ ಏನು ಬರುತ್ತೆ ಅಂದರೆ ಅಲ್ಲಿ ಹೋಮ್ ಅಂತ ಬರುತ್ತೆ ಜವಾಹರ್ ನವೋದಯ ವಿದ್ಯಾಲಯದ ವೆಬ್ಸೈಟಲ್ಲಿ, ಅದು ಹಿಂದಿಯಲ್ಲಿರುತ್ತೆ. ಅದರ ಕೆಳಗಡೆಯಲ್ಲಿ ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇರುತ್ತದೆ. ಅದನ್ನು ತಾವು ಕ್ಲಿಕ್ ಮಾಡಬೇಕಾಗುತ್ತದೆ. ಅಲ್ಲಿ ಸಂಪೂರ್ಣ ಮಾಹಿತಿ ಓಪನ್ ಆಗುತ್ತದೆ. ಅಲ್ಲಿ 4ನೇ ಕಾಲಮ್ ಇದೆ, ಕ್ಲಿಕ್ ಹಿಯರ್ ಟು ಚೆಕ್ ದ ರಿಸಲ್ಟ್ ಅಂತ ಇರುತ್ತದೆ. ತಾವು ಅಲ್ಲಿ ರಿಸಲ್ಟನ್ನು 6ನೇ ತರಗತಿ ರಿಸಲ್ಟನ್ನು ಚೆಕ್ ಮಾಡಬೇಕು. ಅಲ್ಲಿ ಕೊಟ್ಟಿದ್ದಾರೆ ಏನು ಅಂದರೆ ಕ್ಲಿಕ್ ಹಿಯರ್ ಟು ಚೆಕ್ ದ ರಿಸಲ್ಟ್ ಅಂತ, ಅಥವಾ ಅದ್ರ ಜೊತೆಗೆ ಫಾರ್ ಕ್ಲಾಸ್ 6th 25/7/2025 ಅಂತ ಇರುತ್ತದೆ. ಅಲ್ಲಿಂದ ತಾವು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಅದು ಕೊನೆಗೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಅದು ಆದ ಕೂಡಲೇ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರೋಲ್ ನಂಬರ್ ಎಂಟರ್ ಅಂತ ಮಾಡಬೇಕು. ಅಂದರೆ ತಮ್ಮ ಹಾಲ್ ಟಿಕೆಟಲ್ಲಿರುತ್ತೆ ನಿಮ್ಮ ಎಕ್ಸಾಮಿನೇಷನ್ ರೋಲ್ ನಂಬರ್, ಅದನ್ನು ಎಂಟ್ರಿ ಮಾಡಿ ಅದರೊಂದಿಗೆ ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿದ ದಿನಾಂಕವನ್ನು ಎಂಟ್ರಿ ಮಾಡಬೇಕು. ಆದ ಕೂಡಲೇ ತಾವು ಕ್ಲಿಕ್ ಮಾಡಿದ ಕೂಡಲೇ ರಿಸಲ್ಟ್ ಬರುತ್ತೆ. ಚೆಕ್ ದ ರಿಸಲ್ಟ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಆಗ ನೀವು ಸೆಲೆಕ್ಟ್ ಆಗಿದ್ದರೆ ಅಥವಾ ಪ್ರೊವಿಷನಲ್ ಲಿಸ್ಟಲ್ಲಿ ನೀವು ಆಯ್ಕೆಯಾಗಿದ್ದರೆ ನಿಮ್ಮ ಹೆಸರು ಆ ಲಿಸ್ಟಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ಈ ರೀತಿಯಾಗಿ ತಾವು ಚೆಕ್ ಮಾಡ್ಬೋದಾಗಿದೆ.